ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು. ಬಹುದಿನಗಳ ನಂತರ ನಾನು ಯೂಟ್ಯೂಬ್ ನಲ್ಲಿ ಒಂದು ವಿಚಾರವನ್ನ ಮಾತನಾಡಬೇಕಂತ ಅನೇಕ ಬಾರಿ ಚಿಂತನೆ ಮಾಡ್ತಾ ಇದ್ದೆ. ಆದರೆ ನನಗೆ ಕಾಲಾವಕಾಶ ಸಮಯ ಸಿಕ್ಕಿರ್ಲಿಲ್ಲ. ಇವತ್ತು ನಾವು ರಾಷ್ಟ್ರಗಳ ನಡುವೆ ಯುದ್ಧಗಳು ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ, ನೋಡಿದ್ದೇವೆ. ಅಮೆರಿಕ, ರಷ್ಯಾ ಮತ್ತು ಇರಾನ್ ದೇಶಗಳ ನಡುವೆ ಯುದ್ಧದ ಉದ್ಮಾನ ಅನೇಕ ಶಾಲೆಗಳ ಮೇಲೆ, ಅನೇಕ ಸಾರ್ವಜನಿಕ ಸ್ಥಳಗಳ ಮೇಲೆ ತನ್ನಲ್ಲಿರ್ತಕ್ಕಂಥ ಬಾಂಬ್ಗಳನ್ನ, ಮಿಸೈಲ್ಗಳನ್ನ ಹಾಕಿ ಆ ರಾಷ್ಟ್ರವನ್ನ ಧ್ವಂಸಗೊಳಿಸ್ತಾ ಇದೆ. ಅದರಂತೆ ಇರಾನ್ ಕೂಡ ಅನೇಕ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ರಷ್ಯಾ ಕೂಡ ದಾಳಿಯನ್ನ ಮಾಡ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಇದರ ನಡುವೆ ಒಂದು ಪ್ರಶ್ನೆ ನಮ್ಮೊಳಗೆ ನಾವು ಮೂಡಿಸಿಕೊಳ್ಬೇಕಾಗುತ್ತದೆ. ಈ ಯುದ್ಧಗಳಿಂದ ನಿಜವಾಗಿಯೂ ಪರಿಹಾರ ಸಿಗ್ತದ? ಈ ಯುದ್ಧಗಳಿಂದ ಪರಿಹಾರ ಖಂಡಿತವಾಗಿ ನಮಗೇನಾದ್ರೂ ದೊರೀತದ ಅಂತಕ್ಕಂಥ ವಿವೇಚನೆಯನ್ನ ನಾವು ನಮ್ಮೊಳಗೆ ಕಾಣ್ಕೊಳ್ಬೇಕಾಗ್ತದೆ. ಇಲ್ಲಿ ಪ್ರಶ್ನೆ ಬರೋದು ಒಂದು ಮಾನವ, ಈ ಯುದ್ಧಗಳು ಸಾಮಾನ್ಯವಾಗಿ ಪರಿಹಾರವನ್ನ ಕೊಡಲು ಸಾಧ್ಯವಿದೆನಾ ಅಂತಕ್ಕಂಥದ್ದನ್ನ ಚಿಂತನೆ ನಮ್ಮೊಳಗೆ ಮೂಡಬೇಕಾಗ್ತದೆ. ಆ ಯುದ್ಧಗಳಲ್ಲಿ ಅಮಾಯಕ ಮಕ್ಕಳ ಪ್ರಶ್ನೆ ಏನು, ನಾವು ಮಾಡಿರುವ ತಪ್ಪಾದರೂ ಏನು? ಯುವಕರ ಪ್ರಶ್ನೆ ಏನು, ನಾವು ಮಾಡಿರುವ ತಪ್ಪಾದರೂ ಏನು? ಎಷ್ಟೋ ಅಮಾಯಕ ಜನರು ಸಾವಿಗೀಡಾಗಿದ್ದಾರೆ. ಎಷ್ಟೋ ಶಾಲೆ ಕಾಲೇಜುಗಳು ಧ್ವಂಸವಾಗಿದ್ದಾವೆ. ಎಷ್ಟೋ ಪರಿವಾರಗಳು ಬೀದಿಗೆ ಬಂದಿದ್ದಾವೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಅವರದೇನು ಹೊಣೆಗಾರಿಕೆ? ಇದಕ್ಕೆ ಆ ವ್ಯಕ್ತಿಗಳ ತಪ್ಪೇನು? ಎಷ್ಟೋ ಮಕ್ಕಳು ತಂದೆಯ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿರುವುದನ್ನ ನಾವು ಆ ಒಂದು ಚಾನೆಲ್ನಲ್ಲಿ, ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಇದು ಎಷ್ಟು ಘನಘೋರವಾದಂತ ಕೃತ್ಯ ಅಂತಕ್ಕಂಥದ್ದನ್ನ ನಮ್ಮೊಳಗೆ ಮಾನವೀಯತೆಯನ್ನ ಬೆಳೆಸ್ಕೊಂಡು ನೋಡಿದಾಗ ಕಾಣ್ತದೆ. ಇಲ್ಲಿ ಯುದ್ಧಗಳು ನಡೆದಾಗ ಮಾನವೀಯತೆಯ ಸಂಪೂರ್ಣ ನಶಿಸಿ ಹೋಗಿರ್ತದೆ. ಈ ಯುದ್ಧಗಳು ನಮಗೆ ಅನಿವಾರ್ಯತೆಯೇನಾ? ಈ ಯುದ್ಧಗಳು ನಮಗೆ ಬೇಕಾ? ಇದು ಎಲ್ಲವನ್ನ ಪ್ರಶ್ನೆ ಮಾಡಿಕೊಂಡು ನೋಡಿದಾಗ ಗೊತ್ತಾಗ್ತದೆ, ಇದು ಮಾನವೀಯತೆಯ ಮೇಲೆ ಅಟ್ಟಹಾಸ, ಮಾನವೀಯತೆಯ ಮೇಲೆ ಬ್ರಹ್ಮ ಪ್ರಯೋಗ ಅಂತಕ್ಕಂಥದ್ದನ್ನ ನಾವು ಕಂಡುಕೊಳ್ಳಕ್ ಸಾಧ್ಯ ಇದೆ. ಈ ಅಮೆರಿಕ ಆಗಿರ್ಬೋದು, ಇರಾನ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ತಮ್ಮ ವೈಯಕ್ತಿಕ ಜಗಳಕ್ಕೆ ಅವರ ಪ್ರಧಾನಿಯಾಗಿರ್ಬೋದು, ರಾಷ್ಟ್ರದ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಆ ದೊಡ್ಡ ವ್ಯಕ್ತಿಗಳ ನಡುವೆ ಸಂಘರ್ಷವಿದ್ದರೆ ಯಾಕೆ ಅಮಾಯಕ ಜನರ ಮೇಲೆ, ಯಾಕೆ ಯಾವುದೂ ತಪ್ಪೇ ಮಾಡಿರ್ತಕ್ಕಂಥ ಮಕ್ಕಳ ಮೇಲೆ ನೀವು ಬಾಂಬ್ಗಳನ್ನ ಹಾಕಿ ಅವರನ್ನ ಕೊಲೆ ಮಾಡ್ತೀರಾ, ಅವರನ್ನ ಧ್ವಂಸಗೊಳಿಸ್ತೀರಾ, ಅವರ ಕುಟುಂಬವನ್ನ ನಾಶ ಮಾಡ್ತೀರಾ? ಇದು ಎಲ್ಲವನ್ನ ಪ್ರಶ್ನಾರ್ಥಕವಾಗಿ ಅನಿಸೋದಿಲ್ಲವೇ ನಿಮಗೆ? ಇಂದು ಈ ಒಂದು ಆ ಮೂರು ರಾಷ್ಟ್ರಗಳ ನಡುವಿನ ಸಂಘರ್ಷದಿಂದ ಭಾರತದಲ್ಲೂ ಕೂಡ ಆ ಒಂದು ಸಂಘರ್ಷದ ಪ್ರಭಾವ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಅವೆಲ್ಲ ಗಲ್ಫ್ ರಾಷ್ಟ್ರಗಳಾಗಿರೋದ್ರಿಂದ ಅಲ್ಲೆಲ್ಲ ಹೆಚ್ಚಾಗಿ ಪೆಟ್ರೋಲಿಯಂ ಉತ್ಪಾದನೆ ಆಗ್ತಾ ಇರೋದ್ರಿಂದ ಆ ಪೆಟ್ರೋಲಿಯಂ ಈ ಒಂದು ರಾಷ್ಟ್ರಕ್ಕೆ, ನಮ್ಮ ಭಾರತ ರಾಷ್ಟ್ರಕ್ಕೆ ಬರಲು ಕಷ್ಟ ಸಾಧ್ಯವಾಗಿದೆ. ಇದರಿಂದ LPG ಗ್ಯಾಸ್ಗಳ ರೇಟು ದರ ಹೆಚ್ಚಾಗಿದೆ ಮತ್ತು ಪೆಟ್ರೋಲ್ ದರವು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಕ್ಕಂಥ ಪ್ರೆಡಿಕ್ಷನ್ ಬರ್ತಾ ಇದೆ. ಹೀಗೆ ಒಂದು ರಾಷ್ಟ್ರಗಳ ನಡುವಿನ ಹೋರಾಟ ನಮ್ಮ ರಾಷ್ಟ್ರಕ್ಕೆ ತೊಂದರೆ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಹೇಳೋಕೆ ಸಾಧ್ಯನೇ ಇಲ್ಲ. ಆ ರಾಷ್ಟ್ರಗಳಲ್ಲಿ ಯುದ್ಧಗಳು ನಡೆದರೆ, ಆ ರಾಷ್ಟ್ರಗಳ ನಡುವೆ ಸಂಘರ್ಷ ನಡೆದಾಗ ಅಲ್ಲಿರುವ ಉತ್ಪಾದನೆಗಳ ಮೇಲೆ ಆಧಾರದ ಮೇಲೆ ನಮ್ಮ ರಾಷ್ಟ್ರಕ್ಕೂ ಕೂಡ ಒಂದು ಆರ್ಥಿಕ ನಷ್ಟ ಉಂಟಾಗುವ ಸಾಧ್ಯತೆಗಳು ಅತಿ ಹೆಚ್ಚು ಕಂಡು ಬರುತ್ತದೆ ಅಂತ ಹೇಳ್ತಾ, ಈ ಒಂದು ನೋವು ಅನುಭವಿಸಿದವರಿಗೆ ಗೊತ್ತು. ಅಲ್ಲಿರುವ ಜನರ ನೋವು, ಅಲ್ಲಿರುವ ಜನರ ಕಷ್ಟ, ಅಲ್ಲಿರುವ ಜನರ ಆಕ್ರಂದನ, ಅಲ್ಲಿರುವ ಜನರ ನೋವು ಕಂಡವನು ಹೇಳುವ ಮಾತುಗಳು, ಅಯ್ಯೋ ಎಂತ ಘನಘೋರ ಕೃತ್ಯ ಇದು ಅಂತಕ್ಕಂಥದ್ದನ್ನ ನಾವು ಚಾನೆಲ್ಗಳಲ್ಲಿ, ಟಿವಿಗಳಲ್ಲಿ ನೋಡಿದಾಗ, ಲೈವ್ ನ್ಯೂಸ್ಗಳಲ್ಲಿ ನೋಡಿದಾಗ ಆ ಜನರ ಆಕ್ರಂದನ, ಆ ಜನರ ನೋವು ಇವೆಲ್ಲವನ್ನ ಅವಲೋಕಿಸಿದಾಗ ಯುದ್ಧ ಅನಿವಾರ್ಯ ಇದೇನಾ ದೇಶಗಳಿಗೆ? ಯುದ್ಧ ಒಂದೇನಾ ಪರಿಹಾರ ಅಂತಕ್ಕಂಥ ಪ್ರಶ್ನೆ ನಮ್ಮೊಳಗೆ ಮೂಡಲು ಸಾಧ್ಯವಿದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಯುದ್ಧ ಎಲ್ಲದಕ್ಕೂ ಪರಿಹಾರವಲ್ಲ. ಅದರಂತೆ ಇವತ್ತಿನ ನಮ್ಮ ರಾಷ್ಟ್ರದಲ್ಲಿ LPG ಗ್ಯಾಸಿನ ಸಮಸ್ಯೆ ನಾವು ಕಂಡು ನೋಡ್ತಿದ್ದೇವೆ. ಅಂತ ಸಮಸ್ಯೆಗಳು ಬೇಗ ಪರಿಹರಿಸಬೇಕಾದ್ರೆ ಆ ರಾಷ್ಟ್ರದ ಯುದ್ಧಗಳು ಬೇಗ ನಿಂತಾಗ ಮಾತ್ರ ಆ ಒಂದು ಸಮಸ್ಯೆಯಿಂದ ಪರಿಹಾರ ದೊರೆಯಲು ಸಾಧ್ಯವಿದೆ. ಅಲ್ಲಿನ ಜನರ ಸ್ಥಿತಿಯನ್ನ, ಅಲ್ಲಿಯ ಜನರ ಭಾವನೆಯನ್ನ, ಅಲ್ಲಿನ ಜನರ ನೋವನ್ನ ಅವಲೋಕಿಸಿದಾಗ ಗೊತ್ತಾಗ್ತದೆ ಇದು ಘನಘೋರ ಕೃತ್ಯ ಅಂತಕ್ಕಂಥದ್ದು.
ಯಾವುದೇ ರಾಷ್ಟ್ರಗಳಿರಲಿ ತಮ್ಮಲ್ಲಿರುವ ಅಣ್ವಸ್ತ್ರಗಳನ್ನ ತಮ್ಮಲ್ಲಿರುವ ಮಿಸೈಲ್ಗಳನ್ನ ಹೂಡಿ ಒಂದು ರಾಷ್ಟ್ರವನ್ನ ಧ್ವಂಸಗೊಳಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ನೀವೇ ನಿಮ್ಮೊಳಗೆ ನೀವು ಅವಲೋಕಿಸಿ ನೋಡ್ರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಕೋಟಿ ಕೋಟಿ ನಮನಗಳು, ನಮಸ್ಕಾರಗಳು. ಈ ವಿಚಾರವಾಗಿ ನೀವು ಏನಾದರೂ ಹೇಳಬೇಕಾಗಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಮೂಲಕ ನಿಮ್ಮ ಮಾತುಗಳನ್ನ ಹೇಳಿ ಈ ಒಂದು ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ನನ್ನ ಮಾತಿಗೆ ವಿರಾಮಗಳ ಕೊಡ್ತೇನೆ. ನಮಸ್ಕಾರಗಳು.